ಧರ್ಮಸ್ಥಳ ಸಮಾಧಿ ಶೋಧದ ಕ್ಲೈಮ್ಯಾಕ್ಸ್ ಕಂಟಿನ್ಯೂ. ಇಂದಿಗೆ ಮುಗಿಯೋದಿಲ್ವಾ ನಿಗೂಢ ಗುಂಡಿಗಳ ಉತ್ಖನನದ ಕಾರ್ಯ? ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸತ್ಯ ಸಂಘರ್ಷದ ಕುತೂಹಲ. ಸತತ 4 ಗಂಟೆಯಿಂದ ಪಾಯಿಂಟ್ನಲ್ಲಿ 11A ಇದರಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. 8 ಕಾರ್ಮಿಕರ ತಂಡದೊಂದಿಗೆ ಎಸ್ಐಟಿಯಿಂದ ಉತ್ಖನನ ಕಾರ್ಯ ನಡೀತಾ ಇದೆ. 2 ಮೂಟೆ ಉಪ್ಪು ಸಹ ತರಿಸಿಕೊಂಡಿದ್ದಾರೆ ಪೊಲೀಸರು. ಸಮಾಧಿ ಸ್ಥಳಕ್ಕೆ ಮಧ್ಯಾಹ್ನದ ಊಟ ಸಹ ತರಿಸಿಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರಿಗೆ ಊಟ ಕೊಟ್ಟಿದ್ದಾರೆ. 2 ಮೂಟೆ ಉಪ್ಪು ಸಹ ತರಿಸಿಕೊಂಡಿದ್ದಾರೆ. ಊಟವನ್ನು ಅಲ್ಲಿಗೆ ತರಿಸಿಕೊಂಡಿದ್ದಾರೆ. ಮಧ್ಯಾಹ್ನದ ಊಟ ಸಹ ಅಲ್ಲಿಗೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ತರಿಸಿಕೊಂಡಿದ್ದಾರೆ. ಸಮಾಧಿಯ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆ ನಿಗೂಢ ವ್ಯಕ್ತಿ ಗುರುತಿಸಿದಂತ ಜಾಗ 11A 11A. ಆತ ಮೊದಲು ಈ ಸ್ಥಳವನ್ನ ಗುರುತಿಸಿರಲಿಲ್ಲ, 11 ಅಂತೇಳಿ ಹೇಳಿದ. ಆನಂತರ 11 ಇಂದ ಸ್ವಲ್ಪ ಮುಂದಕ್ಕೆ ಹೋಗಿ ಈ ಸ್ಥಳವನ್ನ ನನಗೆ ಅಗೆದು ತೋರಿಸಿ ಇಲ್ಲಿದೆ ಅನ್ನೋದನ್ನು ಹೇಳಿದ. ಆ ನಿಟ್ಟಿನಲ್ಲಿ ಈಗ 11A ನಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ಈಗ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯಕ್ಕೆ ಈ ಹೊತ್ತಿಗೆ ಏನ್ ನಡೀತಾ ಇದೆ ಅಲ್ಲಿ? ಓವರ್ ಟು ಯು ನಾಗೇಂದ್ರ ಬಾಬು. ಎ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಅಪ್ಡೇಟ್ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಸೋಮವಾರದ ದಿನ 11A ಪಾಯಿಂಟ್ ಅಂತೇಳಿ ಇವತ್ತು ಏನು ಗುರುತನ್ನ ಮಾಡಿಕೊಂಡಿದ್ದಾರೆ. ಆ ಪಾಯಿಂಟ್ ನಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾಗಿತ್ತು. ಬಹುತೇಕ ಮಾನವ ದೇಹದ 70ರಷ್ಟು ಭಾಗ ಸಹ ಆ ಅಸ್ಥಿಪಂಜರ ಪತ್ತೆಯಾಗಿತ್ತು. ಅದನ್ನ ಸೀಸ್ ಮಾಡಿ ಲ್ಯಾಬ್ಗೆ ಕಳಿಸಿಕೊಡುವಂತಹ ಕೆಲಸವನ್ನ ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿತ್ತು. ಇವತ್ತು ಪ್ರಮುಖವಾಗಿ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡುತ್ತೆ ಅಂತ ಮುಂಜಾನೆ ಇದೇ ರೀತಿಯಂತ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ನೇರವಾಗಿ ಮುಸುಕುದಾರಿಯನ್ನ ಕರೆದುಕೊಂಡು ಬಂದಂತಹ ಎಸ್ಐಟಿ ತನಿಖಾ ತಂಡ 11A ಪಾಯಿಂಟ್ಗೆ ಕರೆದುಕೊಂಡು ಹೋಗಿತ್ತು. ಬೆಳಗ್ಗೆ ಸುಮಾರು 11:30ರಿಂದ ಇಲ್ಲಿಯವರೆಗೂ ಕೂಡ ಉತ್ಖನನ ಕಾರ್ಯವನ್ನ ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಇಲ್ಲಿಯವರೆಗೂ ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದ್ರೆ 3 ಅಡಿ ಆರಂಭದಲ್ಲಿ ಹಗ್ಗದಾಗ ಯಾವುದೇ ರೀತಿಯಂತ ಕುರುಹು ಪತ್ತೆ ಆಗಿಲ್ಲ. ಇದರ ಜೊತೆಯಲ್ಲಿ ಇನ್ನೂ 3 ಅಡಿ ಆಳ ಅಗಿಬೇಕು ಅಂತ ಹೇಳಿ ಆತ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ 6 ಅಡಿಯಷ್ಟು ಅಗದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇವತ್ತು ಯಾವುದೇ ರೀತಿಯಂತ ಹಿಟಾಚಿಯನ್ನ ಬಳಸಿಲ್ಲ. ರಂಜಿತ್, ಈಗಲೂ ಕೂಡ ನಾವು ಗಮನಿಸ್ತಾ ಇದೀವಿ ಆ ಒಂದು ದೂರುದಾರ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಆ ಒಂದು ನೇರ ದೃಶ್ಯಾವಳಿ ಈಗ ನಾವು ನೋಡ್ತಾ ಇದೀವಿ. ಪ್ರಮುಖವಾಗಿ ಆತನನ್ನ ಕರ್ಕೊಂಡು ಬರ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಈ ಒಂದು ಇವತ್ತಿನ ಉತ್ಖನನ ಕಾರ್ಯ ಇಲ್ಲಿಗೆ ಮುಗಿಯುತ್ತಾ ಅಥವಾ 13ನೇ ಪಾಯಿಂಟ್ಗೂ ಕೂಡ ಹೋಗ್ತಾರ ಅನ್ನೋದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಹಳ ಕುತೂಹಲ ಕೂಡ ಕೇಳಿಸ್ತದೆ. ಈಗ ಮುಸುಕುದಾರಿ ವ್ಯಕ್ತಿ ಈಗ ಆಗಮಿಸಿದ್ದಾನೆ. ಈತ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇವತ್ತು 11A ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನೋದು ಈಗ ಮಾಹಿತಿ ಸಿಗಬೇಕಷ್ಟೇ. ಈಗ ಇಲ್ಲಿಂದ ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿಂದ ವಾಪಸ್ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗುತ್ತಾ ಅನ್ನೋದು ಈಗ ಈ ಕ್ಷಣಕ್ಕೆ ಒಂದಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇದೆ. ಆದ್ರೆ ಎಲ್ಲಾ ತಂಡವು ಕೂಡ ಈಗ ವಾಪಸ್ ಬರ್ತಾ ಇರೋದ್ರಿಂದ ಇವತ್ತು ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಇವತ್ತೇನಾದ್ರೂ ಸಿಗ್ತಾ ಇಲ್ವಾ ಅನ್ನೋದು ಜೊತೆಯಲ್ಲೇ ವಕೀಲರ ತಂಡ ಕೂಡ ಇದೆ. ಅವರು ಕೂಡ ಜೊತೆಯಲ್ಲೇ ಇರುವಂತದ್ದು. ಈಗ ಆತನನ್ನ ಕರೆದುಕೊಂಡು ಹೋಗುವಂತ ಒಂದು ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಸರ್, ಇವತ್ತೆಂತಾದ್ರು ಸಿಗ್ತಾ ಸರ್? ಸರ್, ಇವತ್ತೇನಾದ್ರು ಸಿಗ್ತಾ? ಸರ್, ಇವತ್ತೇನಾದ್ರು ಸಿಗ್ತಾ? ಸರ್, ಇವತ್ತೇನಾದ್ರು ಸಿಗ್ತಾ ಸರ್? ಸರ್ ಸರ್ ಏನಾದ್ರು ಸಿಗ್ತಾ ಸರ್ ಇವತ್ತು? ಈಗ ಮುಸುಕುದಾರಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಅವರ ವಕೀಲರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಹುತೇಕ 13ನೇ ಪಾಯಿಂಟ್ ಹತ್ರ ಈಗ ಹೋಗುವಂತ ನಿರೀಕ್ಷೆ ಇದೆ. ರಂಜಿತ್, ನಾನು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಕೆಲವೇ ದೂರಗಳಲ್ಲಿ ಮಾತ್ರ ಇರುವಂತದ್ದು. 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಆತನ ಜೊತೆಯಲ್ಲಿರುವಂತಹ ವಕೀಲರ ತಂಡ ಕೂಡ ಈಗ ತೆರಳ್ತಾ ಇದೆ. 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲ, ಮೋಸ್ಟ್ಲಿ ವಾಹನ ಯೂಟರ್ನ್ ತೆಗೆದುಕೊಳ್ತಾ ಇದೆ. ಅಲ್ಲಿಂದ ವಾಪಸ್ ಬೆಳ್ತಂಗಡಿಗೆ ಹೋಗುವಂತ ನಿರೀಕ್ಷೆ ಕೂಡ ಇದೆ. ನೋಡಿ, ಈಗ ಗಾಡಿ ವಾಪಸ್ ಬರ್ತಾ ಇದೆ. 13ನೇ ಪಾಯಿಂಟ್ಗೂ ಕೂಡ ಹೋಗಿಲ್ಲ ರಂಜಿತ್. ಈಗ ಗಾಡಿ ವಾಪಸ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆತನನ್ನ ವಾಪಸ್ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗುವಂತ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಊಟವನ್ನ ಕೂಡ ತರಿಸ್ಕೊಂಡಿದ್ರು. ನೋಡಿ, ಈಗ ದೃಶ್ಯ ಗಮನಿಸ್ತಾ ಇದೀವಿ ರಂಜಿತ್. ನೋಡಿ, ಈಗ ಇದೇ ಒಂದು ವಾಹನದಲ್ಲಿ ಮುಸುಕುದಾರಿನ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರು ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಹೊರಬೀಳ್ಬೇಕಾಗಿದೆ. ರಂಜಿತ್.
ಓಕೆ ನಾಗೇಂದ್ರ ಬಾಬು ಹೋಲ್ಡ್, ಹಾಗೆ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ 11A 11A ಸ್ಪಾಟ್ ನಿಂದ ಅಲ್ಲಿ ಉತ್ಖನನ ನಡೆಸಿ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋದ್ರು. ಬೆಳ್ತಂಗಡಿ ಕಡೆಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಮಾಹಿತಿಯನ್ನ ನೀಡ್ತಾ ಇದ್ರು. ಆದ್ರೆ 11A ನಲ್ಲಿ ಭಾರಿ ಕುತೂಹಲ ಇತ್ತು. ಏನಾದ್ರೂ ಅಲ್ಲಿ ಉತ್ಖನನ ಮಾಡಿದಾಗ ಕಳೆಬರಹಗಳು ಸಿಗಬಹುದು ಅನ್ನುವ ಕುತೂಹಲ ಇತ್ತು. ಆದ್ರೆ ಈ ಹೊತ್ತಿನವರೆಗೂ ಕೂಡ ಆ ರೀತಿಯ ಕಳೆಬರಹಗಳು ಸಿಕ್ಕಿಲ್ಲ ಅನ್ನೋದು ನಾಗೇಂದ್ರ ಬಾಬು ಹೇಳ್ತಾ ಇದ್ರು. ಧರ್ಮಸ್ಥಳ ಸಮಾಧಿ ಶೋಧದ ಕ್ಲೈಮ್ಯಾಕ್ಸ್ ಕಂಟಿನ್ಯೂ. ಇಂದಿಗೆ ಮುಗಿಯೋದಿಲ್ವಾ ನಿಗೂಢ ಗುಂಡಿಗಳ ಉತ್ಖನನದ ಕಾರ್ಯ? ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸತ್ಯ ಸಂಘರ್ಷದ ಕುತೂಹಲ. ಸತತ 4 ಗಂಟೆಯಿಂದ ಪಾಯಿಂಟ್ನಲ್ಲಿ 11A ಇದರಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. 8 ಕಾರ್ಮಿಕರ ತಂಡದೊಂದಿಗೆ ಎಸ್ಐಟಿಯಿಂದ ಉತ್ಖನನ ಕಾರ್ಯ ನಡೀತಾ ಇದೆ. 2 ಮೂಟೆ ಉಪ್ಪು ಸಹ ತರಿಸಿಕೊಂಡಿದ್ದಾರೆ ಪೊಲೀಸರು. ಸಮಾಧಿ ಸ್ಥಳಕ್ಕೆ ಮಧ್ಯಾಹ್ನದ ಊಟ ಸಹ ತರಿಸಿಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರಿಗೆ ಊಟ ಕೊಟ್ಟಿದ್ದಾರೆ. 2 ಮೂಟೆ ಉಪ್ಪು ಸಹ ತರಿಸಿಕೊಂಡಿದ್ದಾರೆ. ಊಟವನ್ನು ಅಲ್ಲಿಗೆ ತರಿಸಿಕೊಂಡಿದ್ದಾರೆ. ಮಧ್ಯಾಹ್ನದ ಊಟ ಸಹ ಅಲ್ಲಿಗೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ತರಿಸಿಕೊಂಡಿದ್ದಾರೆ. ಸಮಾಧಿಯ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆ ನಿಗೂಢ ವ್ಯಕ್ತಿ ಗುರುತಿಸಿದಂತ ಜಾಗ 11A ಆತ ಮೊದಲು ಈ ಸ್ಥಳವನ್ನ ಗುರುತಿಸಿರಲಿಲ್ಲ, 11 ಅಂತೇಳಿ ಹೇಳಿದ. ಆನಂತರ 11 ನಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಈ ಸ್ಥಳವನ್ನ ನನಗೆ ಅಗೆದು ತೋರಿಸಿ ಇಲ್ಲಿದೆ ಅನ್ನೋದನ್ನು ಹೇಳಿದ. ಆ ನಿಟ್ಟಿನಲ್ಲಿ ಈಗ 11A ನಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ಈಗ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯಕ್ಕೆ ಈ ಹೊತ್ತಿಗೆ ಏನ್ ನಡೀತಾ ಇದೆ ಅಲ್ಲಿ? ಓವರ್ ಟು ಯು ನಾಗೇಂದ್ರ ಬಾಬು. ಎ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಅಪ್ಡೇಟ್ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಸೋಮವಾರದ ದಿನ 11A ಪಾಯಿಂಟ್ ಅಂತೇಳಿ ಇವತ್ತು ಏನು ಗುರುತನ್ನ ಮಾಡಿಕೊಂಡಿದ್ದಾರೆ. ಆ ಪಾಯಿಂಟ್ ನಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾಗಿತ್ತು. ಬಹುತೇಕ ಮಾನವ ದೇಹದ 70ರಷ್ಟು ಭಾಗ ಸಹ ಆ ಅಸ್ಥಿಪಂಜರ ಪತ್ತೆಯಾಗಿತ್ತು. ಅದನ್ನು ಸೀಸ್ ಮಾಡಿ ಲ್ಯಾಬ್ಗೆ ಕಳಿಸಿಕೊಡುವಂತಹ ಕೆಲಸವನ್ನು ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿತ್ತು. ಇವತ್ತು ಪ್ರಮುಖವಾಗಿ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡುತ್ತೆ ಅಂತ ಮುಂಜಾನೆ ಇದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ನೇರವಾಗಿ ಮುಸುಕುದಾರಿಯನ್ನ ಕರೆದುಕೊಂಡು ಬಂದಂತಹ ಎಸ್ಐಟಿ ತನಿಖಾ ತಂಡ 11A ಪಾಯಿಂಟ್ಗೆ ಕರೆದುಕೊಂಡು ಹೋಗಿತ್ತು. ಬೆಳಗ್ಗೆ ಸುಮಾರು 11:30ರಿಂದ ಇಲ್ಲಿಯವರೆಗೂ ಕೂಡ ಉತ್ಖನನ ಕಾರ್ಯವನ್ನ ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಇಲ್ಲಿಯವರೆಗೂ ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದ್ರೆ 3 ಅಡಿ ಆರಂಭದಲ್ಲಿ ಹಗ್ಗದಾಗ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇದರ ಜೊತೆಯಲ್ಲಿ ಇನ್ನೂ 3 ಅಡಿ ಆಳ ಅಗಿಬೇಕು ಅಂತ ಹೇಳಿ ಆತ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ 6 ಅಡಿಯಷ್ಟು ಅಗದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಹಿಟಾಚಿಯನ್ನ ಬಳಸಿಲ್ಲ. ರಂಜಿತ್, ಈಗಲೂ ಕೂಡ ನಾವು ಗಮನಿಸ್ತಾ ಇದೀವಿ ಆ ಒಂದು ದೂರುದಾರ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಆ ಒಂದು ನೇರ ದೃಶ್ಯಾವಳಿ ಈಗ ನಾವು ನೋಡ್ತಾ ಇದೀವಿ. ಪ್ರಮುಖವಾಗಿ ಆತನನ್ನ ಕರ್ಕೊಂಡು ಬರ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಈ ಒಂದು ಇವತ್ತಿನ ಉತ್ಖನನ ಕಾರ್ಯ ಇಲ್ಲಿಗೆ ಮುಗಿಯುತ್ತಾ ಅಥವಾ 13ನೇ ಪಾಯಿಂಟ್ಗೂ ಕೂಡ ಹೋಗ್ತಾರ ಅನ್ನೋದು ಒಂದಷ್ಟು ಚರ್ಚೆ ಆಗ್ತದೆ. ಬಹಳ ಕುತೂಹಲ ಕೂಡ ಕೇಳಿಸ್ತಾ ಈಗ ಮುಸುಕುದಾರಿ ವ್ಯಕ್ತಿ ಈಗ ಆಗಮಿಸಿದ್ದಾನೆ. ಈತ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇವತ್ತು 11A ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನೋದು ಈಗ ಮಾಹಿತಿ ಸಿಗಬೇಕಷ್ಟೇ. ಈಗ ಇಲ್ಲಿಂದ ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿಂದ ವಾಪಸ್ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗುತ್ತಾ ಅನ್ನೋದು ಈಗ ಈ ಕ್ಷಣಕ್ಕೆ ಒಂದಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇದೆ. ಆದ್ರೆ ಎಲ್ಲಾ ತಂಡವು ಕೂಡ ಈಗ ವಾಪಸ್ ಬರ್ತಾ ಇರೋದ್ರಿಂದ ಇವತ್ತು ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಇವತ್ತೇನಾದ್ರೂ ಸಿಗ್ತಾ ಇಲ್ವಾ ಅನ್ನೋದು ಜೊತೆಯಲ್ಲೇ ವಕೀಲರ ತಂಡ ಕೂಡ ಇದೆ. ಅವರು ಕೂಡ ಜೊತೆಯಲ್ಲೇ ಇರುವಂತದ್ದು. ಈಗ ಆತನನ್ನ ಕರೆದುಕೊಂಡು ಹೋಗುವಂತ ಒಂದು ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಸರ್, ಇವತ್ತೆಂತಾರು ಸಿಗ್ತಾ ಸರ್? ಸರ್, ಇವತ್ತೇನಾದ್ರು ಸಿಗ್ತಾ? ಸರ್, ಇವತ್ತೇನಾದ್ರು ಸಿಗ್ತಾ? ಸರ್, ಇವತ್ತೇನಾದ್ರು ಸಿಗ್ತಾ ಸರ್? ಸರ್ ಸರ್ ಏನಾದ್ರು ಸಿಗ್ತಾ ಸರ್ ಇವತ್ತು? ಈಗ ಮುಸುಕುದಾರಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಅವರ ವಕೀಲರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಹುತೇಕ 13ನೇ ಪಾಯಿಂಟ್ ಹತ್ರ ಈಗ ಹೋಗುವಂತ ನಿರೀಕ್ಷೆ ಇದೆ. ರಂಜಿತ್, ನಾನು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಕೆಲವೇ ದೂರಗಳಲ್ಲಿ ಮಾತ್ರ ಇರುವಂತದ್ದು. 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಆತನ ಜೊತೆಯಲ್ಲಿರುವಂತಹ ವಕೀಲರ ತಂಡ ಕೂಡ ಈಗ ತೆರಳ್ತಾ ಇದೆ. 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು
ಹೋಗ್ತಿದ್ದಾರೆ. ಇಲ್ಲ ಮೋಸ್ಟ್ಲಿ ವಾಹನ ಯೂಟರ್ನ್ ತೆಗೆದುಕೊಳ್ತಾ ಇದೆ. ಅಲ್ಲಿಂದ ವಾಪಸ್ ಬೆಳ್ತಂಗಡಿಗೆ ಹೋಗುವಂತ ನಿರೀಕ್ಷೆ ಕೂಡ ಇದೆ. ನೋಡಿ, ಈಗ ಗಾಡಿ ವಾಪಸ್ ಬರ್ತಾ ಇದೆ. 13ನೇ ಪಾಯಿಂಟ್ಗೂ ಕೂಡ ಹೋಗಿಲ್ಲ ರಂಜಿತ್. ಈಗ ಗಾಡಿ ವಾಪಸ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆತನನ್ನ ವಾಪಸ್ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗುವಂತ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಊಟವನ್ನ ಕೂಡ ತರಿಸ್ಕೊಂಡಿದ್ರು. ನೋಡಿ, ಈಗ ದೃಶ್ಯ ಒಳಗೆ ಗಮನಿಸ್ತಾ ಇದೀವಿ ರಂಜಿತ್. ನೋಡಿ, ಈಗ ಇದೇ ಒಂದು ವಾಹನದಲ್ಲಿ ಮುಸ್ಕುದಾರನ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರು ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಇನ್ನಷ್ಟೇ ಅಧಿಕೃತವಾದಂತ ಮಾಹಿತಿ ಹೊರಬೀಳ್ಬೇಕಾಗಿದೆ ರಂಜಿತ್. ಓಕೆ ನಾಗೇಂದ್ರ ಬಾಬು, ಹೋಲ್ಡ್. ಹಾಗೆ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ 11A ಸ್ಪಾಟ್ ನಿಂದ ಅಲ್ಲಿ ಉತ್ಖನನ ನಡೆಸಿ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋದ್ರು. ಬೆಳ್ತಂಗಡಿ ಕಡೆಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಮಾಹಿತಿಯನ್ನ ನೀಡ್ತಾ ಇದ್ರು. ಆದ್ರೆ 11A ನಲ್ಲಿ ಭಾರಿ ಕುತೂಹಲ ಇತ್ತು. ಏನಾದ್ರೂ ಅಲ್ಲಿ ಉತ್ಖನನ ಮಾಡಿದಾಗ ಕಳೆಬರಹಗಳು ಸಿಗಬಹುದು ಅನ್ನುವ ಕುತೂಹಲ ಇತ್ತು. ಆದ್ರೆ ಈ ಹೊತ್ತಿನವರೆಗೂ ಕೂಡ ಆ ರೀತಿಯ ಕಳೆಬರಹಗಳು ಸಿಕ್ಕಿಲ್ಲ ಅನ್ನೋದು ನಾಗೇಂದ್ರ ಬಾಬು ಹೇಳ್ತಾ ಇದ್ರು.